Godati. Taga Jonathan, Taga Jonathan, Taga Jonathan, Jonathan, ta dingina, kata dingina, kata dingin, ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಕೌರವೇಶ್ವರ ಪರಮಾತ್ಮನು ಬಂದ ಮುಖ್ಯ ಉದ್ದೇಶ ಎಂಬುದನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾದ್ರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರುಗಳ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಎಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಅವರು ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ನಶಿಸಿತೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ, ಧರಣಿಯಾಳಿದವರೆಲ್ಲ ಮರಳಿ ಬರರೋ. ಸಂಧಿ ಬೇಡಲು ಬಂದ ರಾಯಭಾರಿಯು ಭರತ ವಂಶ ಕುಲಾಂತಕನಲ್ಲವಯ್ಯ. ಆ ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಯಮಸುತ ಭೀಮಾರ್ಜುನನ ಕುಲ ಸಹದೇವ, ಸಮಾನ್ಯರಂದರಿತು
ಸಿಗಬೇಡ ಸಮಭಾಗವನಿತ್ತು ಸುಖದಿ ಬಾಳೆ ಸುಯೋಧನ. ಅವರು ಕಳಿಸಿರುವ ಸಂದೇಶದೊಡನೆ ನನ್ನ ಈ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಧರಿಸಬೇಕಾದದ್ದು ಪ್ರಾಜ್ಞರಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ ಕಾರ್ಯವನ್ನು ನೀವು ಯಾವ ಕೇಳಿದಿರವೇ? ದುರ್ಯೋಧನ ಕೊಂಡಾಡಿ ದೇವತೆಯ ಕೊಂಡಾಡಿ ದೇವತೆಯ ಕುರುಕುಮದ ಏಳಿಗೆಯ ಕೊಂಡಾಡಿ ದೇವತೆಯ ನಾಡು ನಾಡೆಂದು ಕೂಡಿ ಮರೆದಾಡಿ ನಾಡು ನಾಡೆಂದು ಕೂಡಿ ಮರೆದಾಡಿ ಅರಿವರಕ್ಕವ ನೋಡಿ ಬಿಸಿಯುತ್ತಿರೇಕೆ ಅರಿವರಕ್ಕವ ನೋಡಿ ಬಿಸಿಯುತ್ತಿರೇಕೆ ಕೊಂಡಾಡಿ ದೇವತೆಯ ಕುರುಕುಮದ ಏಳಿಗೆಯ ಕೊಂಡಾಡಿ ದೇವತೆಯ ನೀವಿಬಂದಾಗಿ ಜಗಜನ ಪ್ರಭುವಾಗಿ ನೀವಿಬಂದಾಗಿ ಜಗಜನ ಪ್ರಭುವಾಗಿ ಧರ್ಮಕ್ಕೆ ತರವಾಗಿ ಬಾಳಿಸ ಜನರಾಗಿ ಧರ್ಮಕ್ಕೆ ತರವಾಗಿ ಬಾಳಿಸ ಜನರಾಗಿ ಕೊಂಡಾಡಿ ದೇವತೆಯ ಕುರುಕುಮದ ಏಳಿಗೆಯ ಕೊಂಡಾಡಿ ದೇವತೆಯ ದೇವತೆಯ ದೇವತೆಯ. ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷಯವಾಗುವುದು. ನೀವು ಪಾಂಡವರು ಸಹೋದರವೇ, ನಿಮ್ಮಲ್ಲಿ ವಿರೋಧ ಬೇಕೆ? ಆ ದುರಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ರಜನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ವತ್ಸ ದುರ್ಯೋಧನ, ಸಂಧಿಗಾಗಿ ಬಂದವರನ್ನ ಯುದ್ಧಕ್ಕೆ ಆಹ್ವಾನಿಸಬೇಡ, ಸಂಧಿಯನ್ನ ನಿರಾಕರಿಸಬೇಡ. ಪಾಂಡವರೇನು ಅನ್ಯರೇ? ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅವರಿಗೂ ಅಷ್ಟೇ ಅಧಿಕಾರವಿದೆ. ಹಾಗಾಗಿ ಶ್ರೀಕೃಷ್ಣನ ಮಾತಿನಂತೆ ಅವರಿಗೂ ಅರ್ಧ ರಾಜ್ಯವನ್ನು ಕೊಟ್ಟು ಆದರದಿಂದ ಕಾಣುವುದು ನನ್ನ ಅಭಿಮತವಾಗಿದೆ. ದುರ್ಯೋಧನ ದುರ್ಯೋಧನ, ಓ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವುದರಲ್ಲಿ ನೀನು ಒಬ್ಬನು. ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ನಾನೀಗ ಸುಮ್ಮನಿದ್ದರೆ ದೋಷವು ಸಂಬಂಧಿಸುವುದು. ಆಚಾರ್ಯರಾದ ದ್ರೋಣರು, ಪಿತಾಮಹ ಭೀಷ್ಮರು, ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ಈ ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಪಾಂಡವರಿಗೆ ನೀಡು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಲ್ಲಿ ಹೇಳಲಿಲ್ಲಬೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷ ಕಂಡು ಬರುತ್ತಿರುವುದಲ್ಲ. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯೋದನ್ನೇ ಮಾಡಿದೆ. ಕೃಷ್ಣ ಈ ನಿನ್ನ ದೂತತ್ವವನ್ನು ಬಹು ಶ್ಲಾಘ್ಯಾಗೇ ಮುಗಿಸಿದೆ. ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿ ನನ್ನ ಮಾತ್ರ ಈ ದುರ್ಯೋಧನಲ್ಲ.
ಸ್ವಾಭಿಮಾನ ಸೂನತೆಯಿಂದ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ? ದುರಾಗ್ರಹ, ದುರಂಕಾರದ, ದುಸ್ಸಾಹಸದ, ದುರಾಶಯದ ದುರಭಿಮಾನವೇ? ಆಗಲ್ಲ, ಕೇಳು. ಈ ಕೌರವೇಶ್ವರನನ್ನು ಸದೆಬಡಿಬೇಕೆಂದ ಓ ಬಂಡ ಭೀಮ, ಅದು ದುರಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಪಾರ್ಥ? ಅದು ದುರಭಿಮಾನ. ನಾವೇ ಸಮರ್ಥ ಜಯಶೀಲರು ಎಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲು ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಈ ಕುರು ಸಹೋದರರಲ್ಲಿ ಪ್ರಜ್ವಲಿಸಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ, ಬೇಡ ಬೇಡ ಬಲು ಬೇಸರ, ಬೇಡ ಬೇಡ ಬಲು ಬೇಸರವ. ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರ, ಬೇಡ ಬೇಡ ಬಲು ಬೇಸರ, ಬೇಡ ಬೇಡ ಬಲು ಬೇಸರವ. ಕಾಡಿಗೋಗಲೇ ನೀಡಲಾಗ ರಾಜ್ಯವನ್ನ, ಕಾಡಿಗೋಗಲೇ ನೀಡಲಾಗ ರಾಜ್ಯವನ್ನ ಹೊರತ ಪಾಂಡವರ ಪೆಟ್ಟಿನರೆ ದಾರಿಯೊಳಗೆ, ಹೊರತ ಪಾಂಡವರ ಮುಷ್ಟಿ ಬಿರುದು ಪೆಟ್ಟಿ ಮೆರೆವೆ ದಾರಿಯೊಳಗೆ, ಪೆಟ್ಟಿ ಮೆರೆವೆ ದಾರಿಯೊಳಗೆ, ಪೆಟ್ಟಿ ಮೆರೆವೆ ದಾರಿಯೊಳಗೆ, ಪೆಟ್ಟಿ ಮೆರೆ. ಎಲ್ಲವೋ ಗೊಲ್ಲ, ನಿನ್ನ ದಾರಿಗೆ ಬರಲು ನಾವೇನು ಬಳಚೊಟ್ಟು ನಿಂತಿಲ್ಲ. ಶತ್ರುದ ಕೋಪದಾರ್ಪಣದ ಮುಂದೆ ಈ ನಿನ್ನ ಚೆಲ್ಲಾಟ ಸಲ್ಲದು ಕೃಷ್ಣ. ಇದು ಗೋಪಿಕಾಂಗನೆಯರ ವನನಂದನವಲ್ಲ, ಭೀಕರ ಮೃತ್ಯು ಬಂಜರ. ಎಚ್ಚರ ತಪ್ಪಿ ನಡೆದರೆ ಇನ್ನಿಲ್ಲ, ಬಂತ ದಾರಿಯನ್ನು ಹಿಡಿದು ನಡೆ, ಇಲ್ಲವಾದಲ್ಲಿ ನಿನ್ನ ಗತಿ ಪತನವಾದೀತು. ಎಚ್ಚರಿಕೆ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಲೆಗೆಡಬಲ್ಲ ಗಂಟುಗಲುಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಸೆಂಡಾಡಲು ಈ ದುತ್ಯಾಸನ ಸದಾ ಸನ್ನದನಗವನು. ಹೋಗು, ಸಮರಾಗಲೇ. ದುರ್ಯೋಧನ, ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಪಾರ್ಥನ ಮೇಲೆ ಹಗೆತಿರದ ಹೊರತು ಈ ರೋದನಿಗೆ ಮೃಷ್ಟಾನವೂ ರುಚಿಸದು. ಜೀವಿತದ ಅಂತಿಮ ಕಾಲದಲ್ಲಿರುವ ಈ ರುದ್ರರಿಗೆ ಶಾಂತಿಯು ಸ್ವಾಭಾವಿಕವಾದದ್ದು, ನಮ್ಮಂತ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ ಕರ್ಣ? ಚಲಿಸದು ಹೃದಯನ ಪಂಥ ಕೃಷ್ಣ, ಚಲಿಸದು ಹೃದಯನ ಪಂಥ ವ್ಯರ್ಥ ನುಡಿಗಳಿಂದ. ಮತಿಗೆಟ್ಟಿ ನುಡಿವಿರೇಕೆ ಮಹಾರಥಿ ಕರೆಂದೆನಿಸಿ, ಮತಿಗೆಟ್ಟಿ ನುಡಿವಿರೇಕೆ ಮಹಾರಥಿ ಕರೆಂದೆನಿಸಿ. ಓ ದುರ್ಳಪೋತ್ತನ ಶಿರವ ಅರಿವತನಾಕ, ಓ ದುರ್ಳಪೋತ್ತನ ಶಿರವ ತರಿವತನಾಕ. ಶಾಂತಿಯೇ ಈ ಅಂಗಾಧಿಪಗೆ, ಕೃಷ್ಣ, ಪಾಂಡವರ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಓ, ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿ ಕೌರವೇಂದ್ರನಿಗಾಗಿ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ಖಂಡಿತ ಒಪ್ಪುವುದಿಲ್ಲ. ಯುದ್ಧವೇ ನಡೆದು ಹೋಗಲಿ.
ಬಲೆ ಬಲೆ ಅಂಗಾದಿಪ್ಪ, ನಿನ್ನೀ ದರ್ಪದ ನುಡಿಗಳಿಂದ ಯಾದವ ಗಿಳಿಯ ಕಂಠ ಬಿಗಿದಂತ ಇದು. ಓ, ಮೇರೆ ಮೀರಿತು. ಮದೋನ್ಮತ್ತನಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಜಯಿಸಿದು ರಾಸ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿದು ರಾಸ, ಜಯಿಸಿದು ರಾಸ. ಕರೆಸಿರಲಿ ಅನುಜಾತರ, ಕರೆಸಿರಲಿ ಅನುಜಾತರ. ದೊರೆಯ ನಿತ್ಯ ಖ್ಯಾತಿ ಪಡೆಯುವೀರ, ದೊರೆಯ ನಿತ್ಯ ಖ್ಯಾತಿ ಪಡೆಯುವೀರ. ವೈರವನೇ ನೀಗಿ ಸೈರಣೆಯಂ ತಾಳೆ, ವೈರವನೇ ನೀಗಿ ಸೈರಣೆಯಂ ತಾಳೆ. ಬಾಳೆ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಬಳಿ ಹೊರಗುಣೈತ ನೆನೆಸಿ ಹೊರೆದರೆಯನು. ಬಾಳೆ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಬಳಿ ಹೊರಗುಣೈತ ನೆನೆಸಿ ಹೊರೆದರೆಯನು. ಭಾರತ ಭೂಮಿ ಜಯಿಸಿದು ರಾಸ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿದು ರಾಸ, ಜಯಿಸಿದು ರಾಸ. ದುರ್ಯೋಧನ, ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಹಿತಕ್ಕಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಶಾಂತಿ ಮಮತೆ ಹೊರತು ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಇಡೀ ಸಾಮ್ರಾಜ್ಯ ಶಾಸನವೇ ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ದುರ್ಯೋಧನ, ಪಾಂಡವರ ಮೇಲಿನ ರಾಜ್ಯದ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರ ಇಚ್ಛೆಯನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಿಂದ ಮಾನವ ಕೋಟೆಯ ಉದ್ಧರಿಸುವ ಸಲುವಾಗಿ ಇದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ರಾಜ? ಪಾಂಡವರು ಜೂಜಾಡಿ ರಾಜ್ಯವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ? ಸತ್ಯ ಪರಿಪಾಲನೆಗಾಗಿ ಅಧರ್ಮ ಕಾರ್ಯವನ್ನು ಮಾಡುವುದು, ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯ. ಏಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವು ಈ ದುರ್ಯೋಧನ ಹೊರತಾಗಿ ಮತ್ತೆ ಯಾರಿಂದ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಇದರಲ್ಲಿ ಭಯವನ್ನು ತೋರಿಸುವೆ ಜನಾರ್ದನ. ಶತ್ರುವಿನೆಂದಿಗೂ ಭಯಪಡಲಾರರು. ಸ್ಥಿರನಾಗು ದುರ್ಯೋಧನ. ನಿನ್ನ ಮನದ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ವಾರಣಾವತದ ಅರಗಿನ ಮನೆ, ಏಕಚಕ್ರನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶಾನ, ಸರ್ಪಬಂಧ, ಇವುಗಳೆಲ್ಲವನ್ನು ಮರೆತೆಯಾ? ಭೀಷ್ಮ ದ್ರೋಣಾದಿ ಗುರುಜನರ ಮಾತಿಗೆ ನಿರಾಕರಿಸಿ ಅನ್ಯಾಯ ಆಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು, ಎಂದೆಂದಿಗೂ ಲಭಿಸದು. ಕೃಷ್ಣ ಕೆಟ್ಟರೂ ಸರಿ, ಕಟ್ಟ ಕಡೆಯವಾಗಿ ಪಾಂಡವರನ್ನು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ವೀರ ಕಟ್ಟಾಳು
ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ಪಾಂಡವ ಸತಿ ಪಾಂಚಾಲೆ ಅಂದೆ ತೊಟ್ಟನು ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಗೆರೆದು ನಿಂತನು ಸರಿ. ಹಸ್ತಿನಾವತಿಯ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರು ಸರಿ. ಛಲವನ್ನು ಬಿಡ, ನೆಲವನ್ನು ಕಡೆ. ಇದೇ ನನ್ನ ಕಡ್ಡಾಯ ನಿರ್ಧಾರ. ಕಡ್ಡಾಯ ನಿರ್ಧಾರ ಬೇಳೆ ಜಡಮತಿ ಪಾಂಡವರೊಡೆ. ಕಡ್ಡಾಯ ನಿರ್ಧಾರ ಬೇಳೆ ಕಡ್ಡಾಯ ನಿರ್ಧಾರ ಬೇಳೆ ಜಡಮತಿ ಪಾಂಡವರೊಡೆ. ಕಡ್ಡಾಯ ನಿರ್ಧಾರ ಬೇಳೆ ಕೆಟ್ಟದು ಸರಿ ಎಡಗೆಡದ ಬಿಟ್ಟು ಕೊಡಲು ಕುರು ಭೂಮಿಯನ್ನು. ಕೆಟ್ಟದು ಸರಿ ಎಡಗೆಡದ ಬಿಟ್ಟು ಕೊಡಲು ಕುರು ಭೂಮಿಯನ್ನು. ಅಟ್ಟಾದದಿಂದ ಭುಜವ ತಟ್ಟ ಮೆಟ್ಟಿ ಮೆರವೆಯನ್ನು ವೈರಿಕುಲವ. ಅಟ್ಟಾದದಿಂದ ಭುಜವ ತಟ್ಟ ಮೆಟ್ಟಿ ಮೆರವೆಯನ್ನು ವೈರಿಕುಲವ. ಕಡ್ಡಾಯ ನಿರ್ಧಾರ ಬೇಳೆ ಜಡಮತಿ ಪಾಂಡವರೊಡೆ. ಕಡ್ಡಾಯ ನಿರ್ಧಾರ ಬೇಳೆ ಗುರುಬಲ ರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ಗುರುಬಲ ರಾಮರ ಬೆಂಬಲವಿರಲು ಛಲವನ್ನು ಬಿಡಲು ನೆಲವನ್ನು ಕೊಡಲು. ದಾರಿಯನ್ನು ಅನುಸರಿಸಿ ಧಿಕ್ಕರಿಸಲು ನೀ ಸಜ್ಜಾಗಿರುವೆ. ಆಕಾಶ ಭೂಮಂಡಲವ ಬೋರ್ಗರೆದು ಬಾಗಿರಿಯಲು. ಆಕಾಶ ಭೂಮಂಡಲವ ಬೋರ್ಗೆರೆದು ಬಾಗಿರಿಯಲು. ರಾಜ್ಯವನ್ನು ಬಯಸುವವರು ಎನ್ನಲ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು. ರಾಜವನ್ನು ಬಯಸುವವರು ಎನ್ನಲ ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲು. ಕಡ್ಡಾಯ ನಿರ್ಧಾರ ಬೇಳೆ ಜಡಮತಿ ಪಾಂಡವರೊಡೆ. ಕಡ್ಡಾಯ ನಿರ್ಧಾರ ಬೇಳೆ ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾಧಕವಾಗಲ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಸಮಸಾಧಕವಾಗದ. ಒಂದ ದಾರಿಯನ್ನು ಅನುಸರಿಸಿ ಧಿಕ್ಕರಿಸಲು ನೀ ಸಜ್ಜಾಗಿರುವೆ. ಒಂದ ದಾರಿಯನ್ನು ಅನುಸರಿಸಿ ಧಿಕ್ಕರಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ? ಅಂದರೆ ನಿಮ್ಮ ಅಭಿಪ್ರಾಯ? ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳಿಂದ ಸತ್ಕರಿಸಲಿರುವೆವೋ. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳಿಂದ ಸತ್ಕರಿಸಲಿರುವೆವೋ. ಕಡ್ಡಾಯ ನಿರ್ಧಾರ ಬೇಳೆ ಗಣಪತಿ ಪಾಂಡವರೊಡೆ. ಕಡ್ಡಾಯ ನಿರ್ಧಾರ ಬೇಳೆ ಕೆಟ್ಟದು ಸರಿ ಎಡಗೆಡದ ಬಿಟ್ಟು ಕೊಡಲು ಕೊಡು ಭೂಮಿಯನ್ನು. ಕೆಟ್ಟದು ಸರಿ ಎಡಗೆಡದ ಬಿಟ್ಟು ಕೊಡಲು ಕೊಡು ಭೂಮಿಯನ್ನು. ಅಟ್ಟಹಾಸದಿಂದ ಭುಜವ ತಟ್ಟ ಮೆಟ್ಟಿ ಮೆರವೆಯನ್ನು ವೈರಿಕುಲವ. ಅಟ್ಟಹಾಸದಿಂದ ಭುಜವ ತಟ್ಟ ಮೆಟ್ಟಿ ಮೆರವೆಯನ್ನು ವೈರಿಕುಲವ. ಕಡ್ಡಾಯ ನಿರ್ಧಾರ ಬೇಳೆ ಗಣಪತಿ ಪಾಂಡವರೊಡೆ. ಕಡ್ಡಾಯ ನಿರ್ಧಾರ ಬೇಳೆ. ಕಡ್ಡಾಯ ನಿರ್ಧಾರ ಬೇಳೆ. ಕಡ್ಡಾಯ ನಿರ್ಧಾರ ಬೇಳೆ. ಹೋಗು ಸಮರ ನಡೆದು ಹೋಗಲು. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದೇ ಆದರೆ ಅದು ದೊರಕುವುದು ರಣಂಗದಲ್ಲಿ, ಶಸ್ತ್ರಾಸ್ತ್ರ ಸ್ಪರ್ಶ ಸ್ಪಂದನದಲ್ಲಿ. ಛಲ ತೊಟ್ಟು ಮಾಡುವ ಯುದ್ಧ ಕಡ ಖಡಿ. ಸತ್ತರೆ ಸಾಯುಜ್ಯ, ಬೋಧಿಸಿದರೆ ಅಖಂಡ ಸಾಮ್ರಾಜ್ಯ. ಹಾಗೂ ನಿಲ್ಲಿ ಕುಲ್ಲಿ ಪಾಂಡವರಿಗೆ ತಿಳಿಸಿಬಿಡು. ದುರ್ಯೋಧನ,
ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯಾ? ದುರಂಕಾರದಿಂದ ಮೆರೆಯುತ್ತಿರುವ ನಿಮಗೆ ನಾನು ಏನು ಹೇಳಿದರೂ ರುಚಿಸುವುದಿಲ್ಲ. ಅರ್ಜುನನ ಬಾಣಗಳನ್ನು, ಭೀಮನ ಗದಾಘಾತವನ್ನು ನೋಡ್ತಿರು. ವಿಜಯರಾಜರೊಡನೆ ಮೆರೆಯುತ್ತಿದ್ದ ನನ್ನನ್ನು ಅಪೌರುಷ ಆಕೆಯಿಂದ ನನ್ನನ್ನು ಪರಿಹರಿಸ ಮಾಡುವಂತಾಯಿತು. ಈಗ ನಿನಗೆ ತಕ್ಕ ಶಿಕ್ಷೆನೇ ಮಾಡುವೆ. ಗತಿ ಬೇಡೈಸು ಯೋಧನೆ ತೋರಿದ ಜ್ಞಾತಿಗಳು ಸೈರನೆ. ಗತಿ ಬೇಡೈಸು ಯೋಧನೆ ತೋರಿದ ಜ್ಞಾತಿಗಳು ಸೈರನೆ. ಹಣಕ್ಕಿಂತ ಹೊಗಳುವೆ, ಅದೇ ಮಾತ ಹೊಗಳುವೆ. ಹಣಕ್ಕಿಂತ ಹೊಗಳುವೆ, ಅದೇ ಮಾತ ಹೊಗಳುವೆ. ಕುಲಹೀನ ಕುಲವ ಮರದಯ ದುರದೊಳು ಕಡಿಯದೆ ಬಿಡುವೆ. ಕುಲಹೀನ ಕುಲವ ಮರದಯ ದುರದೊಳು ಕಡಿಯದೆ ಬಿಡುವೆ. ಕದನದೊಳು ನಿನ್ನ ಮದವ ನಡಗಿಪ. ಕದನದೊಳು ನಿನ್ನ ಮದವ ನಡಗಿಪ. ಚದುರರಿ ಹರ್ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ. ತರುಗವಾ ಮುಳುವೆ ಸುಯೋಧನ ತರುಗವಾ ಮುಳುವೆ. ಕೇಸಾರೋ ನಾ ಸಹಿಸೆ ಈ ನಿನ್ನ ಮೋಸ. ಕೇಸಾರೋ ನಾ ಸಹಿಸೆ ಈ ನಿನ್ನ ಮೋಸ. ಸಹಿಸೆ ಬಲ್ಲವರ ಸುಯೋಧನ ಸಹಿಸೆ ಬಲ್ಲವರ. ಪರಮ ಪುರುಷನೆಂಬ ಬಿರುದನು ಒಡವೆಯ ಅಡಗಿಪೆ ಕೆಡುಕನು. ಪರಮ ಪುರುಷನೆಂಬ ಬಿರುದನು ಒಡವೆಯ ಅಡಗಿಪೆ ಕೆಡುಕನು. ಗತಿ ಬೇಡೈಸು ಯೋಧನ ತೋರಿಗ ಜ್ಞಾತಿಗಳು ಸೈರನೆ 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 ಸೈರನೆ. ಕೃಷ್ಣ, ಈಗ ನಿನಗೆ ತಕ್ಕ ಶಿಕ್ಷೆಯನ್ನೇ ಮಾಡು. ಸಹೋದರ ಶಾಸನ ಇಳಿದು ಬಂದಿದೆಗೊಲ್ಲ ನನ್ನ. ಏನು, ನನ್ನನ್ನು ಬಂಧಿಸುವಿರ ಮಂದಮತಿಗಳಿರ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನ ಸಾಗರವನ್ನು ಪ್ರತಿಬಂಧಿಸಲೆತ್ತಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಎಲ್ಲಿ ಬಂಧಿಸಿ ನೋಡೋಣ. ಎಲ್ಲೆಲ್ಲವೋ ಗೊಲ್ಲ. ಹಿಂದೆ ನೀನು ಗೋಗಳ ಕುತ್ತಿಗೆ ಅಧ್ವನಕ್ಕೆ ಸೆಳೆದಂತೆ ಇಂದು ನಾನು ನಿನ್ನ ಅಗೆಗ ಕುತ್ತಿಗೆ ಅಧ್ವನಕ್ಕೆ ಸೆಳೆವೆ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲಿಯೂ ಕೃಷ್ಣ. ಅಣ್ಣ, ಗಟ್ಟೆಯನ್ನು ತಿರುಗಿಸಣ್ಣ. ಪರಮಾತ್ಮ, ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಏನ ಪರಾಧವ ಗೈದನೇನುತ್ತಲಿ. ಏನ ಪರಾಧವ ಗೈದನೇನುತ್ತಲಿ. ಎಲ್ಲಿಗೆ ಎನ್ನ ಕರೆದೊಯ್ಯುವೆ ಸ್ವಾಮಿ. ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ಪರಮಾತ್ಮ, ಮಾಧವ ನೀನು ಮಾನವ ನಾನು, ನನಗೂ ನಿನಗೂ ಏತರ ಸಂಬಂಧ. ಒಂದು ಅರಿಯದೆ ಬಲು ನೊಂದಿಯೇ ಸ್ವಾಮಿ. ಪರಮಾತ್ಮ, ಒಂದು ಅರಿಯದೆ ಬಲು ನೊಂದಿಯೇ ಸ್ವಾಮಿ. ಎಲ್ಲಿಗೆ ಎನ್ನ ಕರೆದೊಯ್ಯುವೆಯೇ ಸ್ವಾಮಿ.
ನಾನೆನ್ನುತ್ತಲೇ ಏನಪರಾಧವಾಗೈದ ನಾನೆನ್ನುತ್ತಲೇ ಎಲ್ಲಿಗೆ ಎನ್ನ ಕರೆದೊಯ್ವೆಯೇ ಸ್ವಾಮಿ. ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಪರಮಾತ್ಮ ಜನನಿಯು ಯಾರೋ ಜನಕನು ಯಾರೋ ಬಂಧು ಯಾರೋ ಬಳಗವು ಯಾರೋ ಜನ ನಿಂದನೆಯಲಿ ಬಲು ನೊಂದಿಹೆ ಸ್ವಾಮಿ. ಜನ ನಿಂದನೆಯಲಿ ಬಲು ನೊಂದಿಹೆ ಸ್ವಾಮಿ. ಎಲ್ಲಿಗೆ ಎನ್ನ ಕರೆದೊಯ್ವೆಯೇ ಸ್ವಾಮಿ. ಏನಪರಾಧವ ಕೈದ ನಾನೆನ್ನುತ್ತಲೇ ಏನಪರಾಧವ ಕೈದ ನಾನೆನ್ನುತ್ತಲೇ ಎಲ್ಲಿಗೆ ಎನ್ನ ಕರೆದೊಯ್ವೆಯೇ ಸ್ವಾಮಿ. ಕೃಷ್ಣ 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 ಪರಮಾತ್ಮ ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ಸ್ವಾಮಿ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತಪುತ್ರನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕನು. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ನಾನು ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ, ಅವರ ತಲೆಕಾಯಲೆಂದೇ ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆ ಮಾಧವ. ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ಪರಮಾತ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರನ್ನೇ ಯುದ್ಧ ಮಾಡುವುದರಿಂದ ರವರವಾದಿ ನರಕವೇ ಪ್ರಾಪ್ತವಾಗುವುದು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದುಂಟೆ. ಪರಮಾತ್ಮ, ಸಮರೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ಹೆನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶಗಳನ್ನು ಹೊಂದಿ ಅವುಗಳು ಫಲಿಸುವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅದರಲ್ಲೊಂದಾದ ಸೂರ್ಯಮಂತ್ರವೊಂದನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದುರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟರು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಕರ್ಣ, ಪರಮಾತ್ಮ, ಈಗಲೂ ನನ್ನೊಡನೆ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುವನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಪಾಂಡವರೆಲ್ಲೂ ನನ್ನನ್ನು ನೋಡಿದಾಗಲಲ್ಲ ಸೂತ, ನೀಚ, ಈನ ಕುಲದವನೆಂದು ಜರಿಯುತ್ತಿರುವವರಲ್ಲ. ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ದೇವ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ನಿನ್ನ ಸಹೋದರರಾದ ಪಾಂಡವರಿಗೂ ಸಹ ತಿಳಿಯದು ಕರ್ಣ. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು ತಿಳಿಸಲಾರೆಯ? ಆತನನ್ನು ನೋಡಿದರೆ ನನಗೆ ಮರುಕ ಉಂಟಾಗುವುದೆಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ನಾನು ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿರಲಿಲ್ಲ. ಈಗ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಬಂದಿರುವೆನು. ಆಕೆ ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು.
ಆಕೆ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು. ಹಾಗೇ ಆಗಲಿ ಮಾಧವ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೋಗಿ ಬರಲಿ ಕರ್ಣ. ಆಗಬಹುದು ಪರಮಾತ್ಮ. ಕರ್ಣ, ನಿನ್ನ ತಾಯಿಯ ಮನಸ್ಸನ್ನು ಸಂತೋಷಪಡಿಸು. ತಾವು ಹೇಳಿದಂತೆ ಆಗಲಿ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಹೋ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಜನು ನನ್ನ ಅನುಜನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿಯರು ನನ್ನ ಜನಕ ಜನನಿಯರೇ. ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಾಂಕಿತನೆಂಬ ಬಿರುದನ್ನು ದಶ ದಿಕ್ಕುಗಳಿದ್ದಂತ ಜ್ಯೋತಿಯನ್ನೇ ಬೆಳಗುತ್ತಿರುವ ಹೋ ನನ್ನ ಪರಮ ಹೊಯ್ರಿ, ಯಾರೊಂದಿಗೆ ಯುದ್ಧಕ್ಕೆ ನಿಂತರು ಅಪಜಯವನೇ ಕಾಣದ ಓ ನನ್ನ ಪರಮ ಹೊಯ್ರಿ ಅರ್ಜುನ, ನನ್ನ ಸಹೋದರನೇ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನು. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪೋಪಿಯ ಕಣ್ಣುಗಳಿಂದ ನೋಡಲೇ. ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ಹೆನಗೆ ಇಂದು ಇಂಥವರೇ ಬಂಧು ವರ್ಗದವರೆಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಹೇ ವಿಧಿ, ನಿನ್ನ ಲೀಲೆಯೂ ಅಗಣಿತವಾದದ್ದು. ಪಾಂಡು ಪುತ್ರನಾದ ನೀನು ಪಾಂಡವರನ್ನೇ ಕೊಲ್ಲಲು ಬಯಸಿರುವೆಯಲ್ಲ, ಪಾಂಡು ಪುತ್ರನ್ನೇ ಕೊಲ್ಲಲು ಬಯಸಿರುವೆಯಲ್ಲ. ಕೊಲಲೆ ಪಾಂಡು ಕುಮಾರರಂ ಕೊಲಲೆ. ಕೊಲದಾಂಬಿಟ್ಟು ದುರದೋಳ್ ತಮ್ಮಂದಿರಂ, ದುರದೋಳ್ ತಮ್ಮಂದಿರಂ ನಾ ಕೊಲುವುದೇ. ಕೊಲದಾಂಬಿಟ್ಟೊಡೆ ಕೊಲದಾಂಬಿಟ್ಟೊಡೆ ಮತ್ತೊಬ್ಬಿಗೆ ಈ ಕೌರವೇಂದ್ರ ಸುಖ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನರುಂಡವಂ ತರಿದು, ಚಲದಿಂ ಪಾರ್ಥನರುಂಡವಂ ತರಿದು ಮತ್ತೊಮ್ಮಿಗೆ ಮಮತೋಮಿಗೆ ಆನಂದವಂ ಸಲ್ಲಿಸಲಿಕ್ಕಾಗದೆ ಪಾರ್ಥನ ಘೋರ ಸರಕ್ಕೆ ನಾ ತುತ್ತಾಗಲೇ. ನಾ ಸಾಯಲೇ. ಐವರ ಕಾಂತಿ ಎಣಿಸಿದೆ ಚಿಂತೆ, ಐವರ ಕಾಂತೆ ಎಣಿಸಿದೆ ಚಿಂತೆ, ಕಳೆದ ಪರಿಭವ ಸಹಿಸನೆ ಜೀವ, ಕಳೆದ ಪರಿಭವ ಸಹಿಸನೆ ಜೀವ, ಕಳೆದ ಪರಿಭವ ಸಹಿಸನೆ ಜೀವ, ಕಳೆದ ಪರಿಭವ ಸಹಿಸನೆ ಜೀವ. ಸರ್ವೇಶ ಕೊಡು ಚಿರ ವಿಧವ, ಸರ್ವೇಶ ಕೊಡು ಚಿರ ವಿಧವ, ಜ್ವಲಿಸುವುದನ ಭರತ ನಿಜಾದ ಕಳುಚಿತ ಮನದ ವ್ಯಾಕುಲ ಭಾವ, ಜ್ವಲಿಸುವುದನ ಭರತ, ಜ್ವಲಿಸುವುದನ ಭರತ, ಜ್ವಲಿಸುವುದನ
ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿ ಯಾರು? ಇನ್ನು ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರುವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿ ಹಣೆಯಲ್ಲಿ ಇನ್ನು ಅದೇನನ್ನು ಬರೆದಿರುವೆ ಸ್ವಾಮಿ? ಪಾಂಚಾಲಿ, ಪ್ರಿಯ ಪಾಂಚಾಲಿ, ಇವಳೇಕೆ ಈ ರೀತಿ ಚಿತ್ತಮಗ್ಧಳಾಗಿರುವಳು? ಪಾಂಚಾಲಿ, ಏಕ ಚಿಂತಿಪೆ ದ್ರುಪದ ನಂದಿನಿ, ಏಕ ಚಿಂತಿಪೆ ದ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣ, ಪ್ರಿಯ ಪರಮ ಸದ್ಗುಣ. ವಿಬಿಡ ಓಸ ಭವನಯ ತೊಡ ಮುರಿದು ಮುದ ತರುವೆ, ವಿಬಿಡ ಓಸ ಭವನಯ ತೊಡ ಮುರಿದು ಮುದ ತರುವೆ, ಕಪಟತನ ವಂಚಕರ ಹೃದಯವನ್ನು ಸೀಳುವೆ. ಪಾಂಚಾಲಿ, ಕಪಟತನ ವಂಚಕರ ಹೃದಯವನ್ನು ಸೀಳುವೆ, ತೊಡೆದಟ್ಟಿ ಹುಡುಗುಟ್ಟಿ ಕೆದಮೆಟ್ಟಿ ನಿಲ್ಲುವೆ. ಏಕ ಚಿಂತಿಪೆ ದ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣ, ಪ್ರಿಯ ಪರಮ ಸದ್ಗುಣ. ದುರದಿಗುಳ ಕುರುಪತಿಯ ತೊಡ ಮುರಿದು ಮುದ ತರುವೆ, ದುರದಿಗುಳ ಕುರುಪತಿಯ ತೊಡ ಮುರಿದು ಮುದ ತರು, ತೊಡುಮದ ಅಂದವರನ್ನು ಒಲಿಸಬಿಡಲು ದುರದಳು, ಹಡುಮದ ಅಂದವರನ್ನು ಒಲಿಸಬಿಡ ದುರದಳು, ತೊಡೆತಟ್ಟಿ ಹುಡಿಗುಟ್ಟಿ ಕೆದಮೆಟ್ಟಿ ನಿಲ್ಲುವೆ. ಏಕ ಚಿಂತಿಪೆ ದ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣ, ಪ್ರಿಯ ಪರಮ ಸದ್ಗುಣ. ಪಾಂಚಾಲಿ, ಈಗೇಕೆ ನಿಷ್ಕಳವಾಗಿ ಹೇಳುತ್ತಿರುವೆ? ನಾನು ನಿಷ್ಕರುಣಳಾಗಿ ಹೇಳುತ್ತಿಲ್ಲ. ಈ ಪಾಂಚಾಲಿ ಅಳಿವಿಗೆ ಒಂದಲ್ಲ 100 ಕಾರಣಗಳಿರುವುದು. ನೀವಾದರೂ ಪುರುಷರು ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತ್ರಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ನಿರ್ಮಿಸಿದೆ ದೇವ? ಹೊರಬೇಡ ಪಾಂಚಾಲಿ, ಹೊರಬೇಡ. ಸ್ತ್ರೀಯರ ಪರಾಧೀನತೆಯು ಈ ನಮ್ಮ ಸಮಾಜ ನಿಯಮ, ಭಗವಂತ ಸ್ವರೂಪರಾದ ರಾಶಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕ ದರದಿಂದ ಈ ನಿಂದನೆಯು ನಮ್ಮನ್ನು ಸಾಯುವುದರ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟೋ ಸಾರಿ ಬೇಡಿಕೊಳ್ಳಿಲ್ಲವೇ? ಆಗಿದಾಯ್ದು ಹೋಯ್ತು, ಅದನ್ನು ಮರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಪಾಂಚಾಲಿ, ಅದು ಹಿಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕರು ಅಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನೂ ಸಂಧಿ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು ದುರ್ಯೋಧನೊಡನೆ ಪುರಾತನಿಗೆ ಪ್ರಯತ್ನ? ನನ್ನ ಸಂದೇಹವು ನಿಜವಾಯಿತು. ಯಾರು ಅವರಕ್ಕೆ ಹೋಗುವರು? ಇನ್ಯಾರು? ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಕೃಷ್ಣ ಕೃಷ್ಣ. ಗೋಪಿಕಾಂಗ ವಿಲಾಸ ವಿವರಗಳಲ್ಲಿ ಮಗ್ಧನಾದಿ ಅಧಿಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನ ದೋರ್ಕಿದ ಹಿಂದಿರಾಗಲೇ ಈಗ ಹೋಗಬಹುದೆಂದು ಭಾವಿಸಿದನು. ಅದರಲ್ಲಿ ಆ ಭಾನುಮತಿ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನೀ ಮುಡಿಯನ್ನು ಕಟ್ಟಲಾರೆನೆ ಎಂದು. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ
ಕದನವಾಡುವುದರಲ್ಲಿಯೇ ಈ ನಿನ್ನ ಚತುರತೆಯನ್ನು ಮುಗಿಸಿ ಎಂದು ಭಾವಿಸಿದನು. ಪ್ರಿಯ, ನೆನಪಿದೆ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪ್ರಿಯ? ಪಾಂಚಾಲಿ, ಪುನಃ ನನ್ನ ಪ್ರತಿಜ್ಞೆ ವಾಕ್ಯಗಳನ್ನು ನನ್ನ ಬಾಯಿಂದ ಕೇಳಲು ಅಪೇಕ್ಷಿಸುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಪುನಃ ನನ್ನೊಂದಿಗೆ ಹೇಳಿದವಳ ಪಾಂಚಾಲಿ, ನಾನು ಈಗ ಯಾರ ಆಚಾರಕನೂ ಅಲ್ಲ. ಸಾಧ್ಯನು ಬಯಸುವರು ಸಂಧ್ಯಾ ಪ್ರಸ್ತಾಪನೆ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿಲ್ಲಿಸುತ್ತಿರುವನು. ಧರ್ಮಪಾಲನದ ವಿದೃಷ್ಟರನ್ನು ದುರ್ಯೋಧನ ಅಂತ ಅಪರಾಧ ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೂಡ ಕೌರವನ ಬಾಳ ಗೆಡಿಸುವೆ ತಾಳು ತಾಳು ನಿಲ್ಲಿಸುವ ಮಧ್ಯೆ. ಕೂಡ ಕೌರವನ ಬಾಳ ಗೆಡಿಸುವೆ ತಾಳು ತಾಳು ನಿಲ್ಲಿಸುವ ಮಧ್ಯೆ. ಸೈರಿತ ಈ ಪರಿಯನ್ನು ದುರದಳು ಸೈರಿತ ಈ ಪರಿಯನ್ನು ದುರದೊಳಗಡೆ ಕುರುಕುಲವೆಲ್ಲ ಚಳವಳಿವನು ಕಾಂತಲೇ. ದುರದೊಳಗಡೆ ಕುರುಕುಲವೆಲ್ಲ ಚಳವಳಿವನು ಕಾಂತಲೇ. ದುರುಳ ಕೌರವರ ಸಿಗಿದು ಮಗವನ ಓಚಲೆ. ದುರುಳ ಕೌರವರ ಸಿಗಿದು ಮಗವನ ದುರದಳು ಸೈರಿತ ಈ ಪರಿಯನ್ನು ದುರದಳು ಸೈರಿತ ಈ ಪರಿಯನ್ನು. ನೋಡೋಣ. ಆಲೇ ಭೀಮಸೇನನು ಸಂಧಿಯ ವಿಚಾರವನ್ನು ಕೇಳಿದ ಸಿಂಹನಂತೆ ಕೆಳಸಿದನು. ಅವನನ್ನು ಆ ಸಮಾಧಾನ ಪಡಿಸಲು ನಿನ್ನಿಂದ ಸಾಧ್ಯವು. ಅರ್ಜುನ, ಈ ಬಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ನಿಜ ನಿಜ. ಸಹೋದರ ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ಸಹೋದರ ಭೀಮಸೇನನ ಕೋಪವನ್ನು ಸಮನ ಮಾಡುವುದು ಒಂದೊಂದು ಸಾರಿ ಇದು ಸಾಧ್ಯವಾಗುತ್ತದೆ. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಗೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇನು? ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳುವೆನು. ಈ ಸಂಧ್ಯಾ ಪ್ರಸ್ತಾಪ ನೀವು ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯವನ್ನು ಪಾಂಡವರ ಕಳಗಿದೆ ಎಂದು ಭಾವಿಸಿದರು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜರ ಪುತ್ರಾಯ ಪಡೆಯಲಿಲ್ಲ. ಈ ಅಪಮಾನ ನಿಮಗೆ ಸಹಿಯಾಗಿರಬಹುದು, ಆದರೆ ಒಂದು ಗಳಿಯೂ ನಾನು ಸಹಿಸುವುದಕ್ಕನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನ ಸಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿತರಾಗಿ ಸಂಧ್ಯಾ ಪ್ರಸ್ತಾಪನೆ ಮಾಡುತ್ತೀರಿ. ನನಗೆ ತೋರಿದನ್ನ ನಾನು ಮಾಡುವೆ. ಶಾಂತನಾಗು ಸಹೋದರ, ಶಾಂತನಾಗು. ಮುನಿಸೇತಕ್ಕೆ ನಿನಗೀ ಪರಿ ಗಣಗುಣ ನಿಧಿ ಭೀಮಸೇನ ಅನುಜಾತನೆ ಸೈರಿಪುದು ಮನಸೈರಿಸೈ ಶಾಂತನಾಗು ಭೀಮಾ ಭೀಮಾ. ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿರುದಯ.
ಮರ್ಮವನರಿಯದೆ ಧರ್ಮ ವಿಚಾರದಿ ಮರ್ಮವನರಿಯದೆ ಧರ್ಮ ವಿಚಾರದಿ ಮರ್ಮವನರಿಯದೆ ಧರ್ಮ ವಿಚಾರದಿ ಮರ್ಮವನರಿಯದೆ ಧರ್ಮ ವಿಚಾರದಿ ಮರ್ಮವನರಿಯದೆ ಕರ್ಮಕ್ಕೆ ಭಾಗಿಗಳಾಗುತ್ತಿರೇಕೆ ಕರ್ಮಕ್ಕೆ ಭಾಗಿಗಳಾಗುವಿರೇಕೆ ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇ ನಿವುದೇ ಸಹೋದರ ಭೀಮಸೇನ ನನ್ನಲ್ಲಿ ಕೋಪವೇ ತಮ್ಮ ಶಾಂತನಾಗು ಶಾಂತನಾಗು ಕೋಪ ಮಾಡಬೇಡ ಅಣ್ಣ. ಧರ್ಮರಾಯನು ನಮಗೆಲ್ಲರಿಗೂ ಹಿರಿಯವನು. ಆತನ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ನೀನು ಏನು ಹೇಳುವ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಧರ್ಮ ಪಾಂಚಾಲಿ. ಯುದ್ಧವು ಎಂತಹ ಭೀಕರ ಕರ್ಮವೆಂಬುದನ್ನ ನೀವು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವೇನಾದರೂ ಯುದ್ಧವನ್ನ ಪ್ರಾರಂಭಿಸಿದರೆ ಆ ವಿಚಾರವಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೆಲ್ಲ ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಇದೀಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗೆ ಕಳುಹಿಸಿ ಅಪಮಾನಕ್ಕೆ ಗುರಿಪಡಿಸುತ್ತಿರುವಿರಲ್ಲ ಅನ್ನುವುದೇ ನನಗೆ ಚಿಂತೆಯಾಗಿರುವುದು. ಆಹಾ, ಏನೀ ಕೋಲಾಹಲ! ಜಯ ಜಯ ಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ನಾನಿನ್ನು ಬರುವೆನು. ಈ ಸಂಧ್ಯಾ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಪೌರಸಂಪರ್ಕ ಪುರಸ್ಕಾರ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ನಿಲ್ಲು ಪ್ರಿಯ. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನಿಚ್ಛೆಯಂತೆ ನಡೆ. ಪರಮಾತ್ಮ ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನ ಸ್ವೀಕರಿಸು ಪ್ರಭು. ವಿಜಯಶಾಲಿಯಾಗು ಧರ್ಮನಂದನ. ವಾಸುದೇವ ಕೃಷ್ಣ ಕೃಷ್ಣ ಮುರಾರಿ ಕನಕನ ಕಂಡು ಬಲು ಮುದಗೊಂಡು ಪರಮಾತ್ಮ ಕನಕನ ಕಂಡು ಬಲು ಮುದಗೊಂಡು ಕಿಂಡಿಯಲಿ ನುಗ್ಗಿದೆ ದಯೆ ತೋರಿ ದ್ವಾರಕ ನೆಲದಲ್ಲಿ ನೆಲೆಸಿಹನಮ್ಮ ದ್ವಾರಕ ನೆಲದಲ್ಲಿ ನೆಲೆಸಿಹನಮ್ಮ ಕರುಣಾಸಾಗರ ಶ್ರೀಹರಿ ನಂದಕಿಶೋರ ನವನೀತ ಚೋರ ದ್ವಾರಕಿನಾಥ ಶ್ರೀಹರಿ ಕೃಷ್ಣ ಕೃಷ್ಣ ಮುರಾರಿ ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ಸಂಧಿಯ ವಿಚಾರವೂ ನಡೆಯುತ್ತೆ. ಓಹೋ, ಸಭೆ ನಾನು ನಿರೀಕ್ಷಿಸಿದ ಹಾಗೆ ತಕ್ಕ ರೀತಿಯಲ್ಲಿ ನಡೆಯಿತು.
ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಿಲ್ಲು ಪ್ರಿಯ, ಮೊದಲು ಅಣ್ಣನ ಮಾತು ಮುಗಿಯಲಿ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿದು ನಿನ್ನ ವಿಮತ ಅಜ್ಞಾತವಾದ ನೆಪದಿಂದ ಹರ್ಜನ ಮಾತಟ್ಟರು. ಈ ಸಂಧಿಯ ನೆಪದಿಂದ ನಮ್ಮ ಮೈವರೆಗೂ ಬೆಳೆ ತೊಡಿಸುವೆ. ಯೋಧವಾಗ್ರೇಣಿ, ಈ ಪೌಂಡುಪುತ್ರ ಮೇಲೆ ಇಷ್ಟೊಂದು ಆಕ್ರೋಶ ಯಾಕೆ ನಿನಗೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಾವಧಾನದಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಸ್ವಾಭಿಮಾನ ಶೂನ್ಯ ಸಂಧಾನ ನಡೆದೆ ಈ ಪ್ರಚಂಡ ಭೀಮನಿಗೆ ಏತರ ಸಂಬಂಧ ಇರುವುದು. ಸಭೆಯಲ್ಲಿ ಏನು ನಡೆಯಿತು ಮುಕುಂದ? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆ. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ, ಇನ್ನು ಮುಂತಾದವರು. ಓ ದುರ್ಯೋಧನ, ಆತನು ಸಹ ನಿನಗೊಂದು ಪ್ರಿಯವಾದ ಸಂದೇಶವನ್ನು ಸಹ ಕಳಿಸಿರುವನು. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಿಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಲೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಯಾಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಬಾ, ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೋ. ಆಗಲಿ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ಅರ್ಜುನ, ಈ ಗದೆ ನಿನ್ನ ಬಳಿ ಕ್ಷಣಕಾಲ ನಿನ್ನ ಬಳಿ ಇರಲಿ. ಯಾಜ್ಞಸೇನೆ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನ ಪರಮಾತ್ಮ. ಹಾಗಾದರೆ ತೆಗೆದುಕೋ ಈ ಯಜ್ಞವನ್ನು. ಇದರಿಂದ ನಿನ್ನ ಪತಿಗಳ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಹೆಡಮರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಕೃಷ್ಣ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿ, ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಮಾಡಿದವರು ಮತ್ತಿನ್ಯಾರು? ದುರಭಿಮಾನಿಯಾದ ದುಶ್ಯಾಸನನು ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ? ಪೋಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವ ರಾಯಭಾರಿಯನ್ನು, ಆ ಕುನ್ನಿ ಕೌರವನು ಈ ರೀತಿಯ ಅಪಮಾನ ಮಾಡಿದನೆ. ಅರ್ಜುನ, ಜರಂಧ್ಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನ ಸಂಧಿಗಾಗಿ ಕೊಟ್ಟ ಉತ್ತರವನ್ನು ಕೇಳಿ. ನಿಮಗೆ ರಾಜ್ಯ ದೊರಕಬೇಕಾದರೆ ಅದು ಸಿಗುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸಂಗನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ನುಡಿದನು. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದುವೇ ಯುದ್ಧ. ನನ್ನ ಸರ್ವ ಪ್ರಯತ್ನಗಳೆಲ್ಲವನ್ನ ವಿಫಲವಾಗಿಸಿ ಈಗ ಮುಂದೆ ಮುಂದೆ ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನ ಅಪೇಕ್ಷಿಸಿದಲ್ಲದವನೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನ ಮಾಡಿದವನೆಂದು. ಪೋಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಹೊಗ್ಗದ, ನನ್ನ ಕೈಗಳನ್ನು ಬಿಚ್ಚು. ಧನಂಜ, ನನ್ನ ಕೈಗಳನ್ನು ಬಿಚ್ಚು. ಏನು, ಯಾರು ಬಿಚ್ಚುವುದಿಲ್ಲವೇ? ಬೇಡ, ನಾನು ಬಿಚ್ಚಿಕೊಳ್ಳುವೆನು. ಹರ ಹರ ಮಹಾದೇವ ಸಂಭ. ಎಲ್ಲಿ ನನ್ನ ಗದೆ? ಈಗ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಕುಲಗೋ ತಗನ ಕಳಲವನ ಕೊಲ್ವೆ ತುಳಿ ತುಳಿದು ಸುರವ ಕಡಿದಿಡುವೆ ನೀತ ಕುಲಗೋ. ಕುಲಗೋ ತಗನ ಕಳಲವನ ಕೊಲ್ವೆ ತುಳಿ ತುಳಿದು ಸುರವ ಕಡಿದಿಡುವೆ ನೀತ ಕುಲಗೋ. ಬಲು ತೆರೆದಿ ಬರುವ ಹುಲು ಮರು ಜನವರ ದಾಳಿಗೊಳಿಸಿ ಧೂಳಗೈವೆ ಕುಲಗೋ. ಹಲು ತೆರೆದಿ
ಕುಲಗ ಕುಲಘಾತಕನ ಕಳಧಾರ ಕಲ್ವೆ ತುಳಿ ತುಳಿದು ಸಿರವ ಕಳಿದಿಡುವ ನೀಚ ಕುಲಗ ಬಾರಿ ಬಸಡಿ ಗೌತಮ ಮಾಡಿ ಬೀರಿದ ವೈಭವದಿದ್ದರೆ ಗೋಡೆ ಬಾರಿ ಬಸಡಿ ಗೌತಮ ಮಾಡಿ ಮೀರಿದ ವೈಭವದಿಂದಲೇ ಗೂಡೆ ಹೋರ ಕೃತ್ಯವ ಎಸಗಿದೆ ಕಳನು ಹೋರ ಕೃತ್ಯವ ಎಸಗಿದೆ ಕಳನು ಕಡಿದಿಡುವ ಸಡಗರದಿ ಪಡವಿಯ ಕುಲಗ ಕಡಿದಿಡುವ ಸಡಗರದಿ ಪಡವಿಯ ಕುಲಗ ಕುಲಗಾತಕನ ಕಳನವರ ಕೊಲ್ವೆ ತುಳಿ ತುಳಿದು ತಿರವ ಕಡಿದಿಡುವ ನೀಚ ಕುಲಗ ನೀಚ ಕುಲಗ ನೀಚ ಕುಲಗ ನೀಚ ಕುಲಗ ನಾನು ವಾಯುದೇವನ ಅಂಶ ಧರಿಸುವುದು ನಿಜವಾಗಿದ್ದರೆ ನಾಳೆ ಯುದ್ಧದಲ್ಲಿ ಕೌರವರ 99 ಮಂದಿ ಸಹೋದರರನ್ನ ಸಮೂಲವಾಗಿ ನಾಶ ಮಾಡಬೇಕು. ಆ ನಂತರ ಆ ದುಶ್ಯಾಸನ ವಸ್ತ್ರತಲವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿರುಗಳನ್ನು ಕಟ್ಟಿಸುವೆ. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತರ ರಾಜಕೀಟವನ್ನು ನನ್ನ ಎಳಗಲಿಂದ ಒತ್ತು 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 ಪುಡಿ ಪುಡಿ ಮಾಡದವಾಗಲೇ ನನ್ನ ಗತಿ ಭಯಂಕರವಾದ ರಕ್ತ ಪಾಕ್ತಾವಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸ್ವರರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯ ಪ್ರಣಮಾಮ್ಯಂ ತಂ ಸೂರ್ಯ ಪ್ರಣಮಾಮ್ಯಂ. ಹರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿದೆ. ಹರಿಯಲಾರದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವು ಬೆಳಗ್ಗೆ ಸಿಂಧು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. ಬಾಂಧವರೆಂಬ ಪಾಸಕ್ಕೆ ಇಂದು ಸಿಲುಕಿ ನೊಂದೆ ತಾಪದೆ. ಬಂಧು ಬಾಂಧವರೆಂಬ ಪಾಸಕ್ಕೆ ಇಂದು ಸಿಲುಕಿ ನೊಂದೆ ತಾಪದೆ. ನೀಗಿಸೋ ಸೋದನೆಯ ಗೈಯದೆ ನೀಗಿಸೋ ಸೋದನೆಯ ಗೈಯದೆ ಶಾಂತಿ ನೀಡೋ ಸಾಮಲಾಂಗ ಶಾಂತಿ ನೀಡೋ ಸಾಮಲಾಂಗ. ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ. सूर्यदेवाय नमः. ओम सूर्यदेवाय नमः. ओम सूर्यदेवाय नमः. ಕರ್ಣ, ಯಾರು ಕರ್ಣ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ
ನೀನು ಯಾರು ತಾಯೇ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಶ್ರೀನಾನು ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ, ಕುಂತಿ ಮಾತೆ, ನನ್ನ ಜನ್ಮದಾತೆ, ಪಾಂಡುಪುತ್ರರ ಜನನಿ ಅಮ್ಮ. ಕೀರ್ತಿಶಾಲಿಯಾಗು ಕಂದ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕುಮಾರ, ಬಯಸಿದ ದರುಸದವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಕರುಣೆಯ ತೋರಿದೆ ಕುವರನ ಪಡೆದೆ. ಅಮ್ಮ ಕರುಣೆಯ ತೋರಿದೆ ಕುವರನ ಪಡೆದೆ. ಎಂದಿಗೆ ಈ ಋಣವ ತೀರಿಸಲಿನ, ಎಂದಿಗೆ ಈ ಋಣವ ತೀರಿಸಲಿನ. ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ಅಮ್ಮ ಜನನಿ. ಅಮ್ಮ ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ, ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ. ಮಗುವಮ್ಮ ನಾನಾಗ ಏನೊಂದು ಮಗುವಮ್ಮ ನಾನಾಗ ಏನೊಂದು ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಸನವೂ ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನದು ತಾಯೇ? ನಾ ಮಾಡಿದ ಅಪರಾಧ ಏನದು ತಾಯೇ? ಅಕ್ಷಮ್ಯವೆನಿಸಿ ಜೀವವ ತೊರೆದೆ, ಅಕ್ಷಮ್ಯವೆನಿಸಿ ಜೀವವ ತೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಜನನಿ, ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿಯುವುದೇ ಕೊರತೆ, ಐವರ ಮಾತೆ ನಿನಗಿಯುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಸನವೂ ಲಭಿಸಿತಮ್ಮ. ಅಮ್ಮ ಬಯಸಿದ ದರುಸನವೂ ಲಭಿಸಿತಮ್ಮ. ಅಮ್ಮ ಕೀರ್ತಿಶಾಲಿಯಾಗು ಕಂದ. ಅಮ್ಮ, ಈ ಕರ್ಣನು ಅಂತ ಎಂತಹ ಕೀರ್ತಿಶಾಲಿಯನಮ್ಮ. ಜನಿಸಿದ ಮರುಕ್ಷಣವೇ ಜಲಕೆಸೆದೆಯಂತೆ ನಾ ಮಾಡಿದ ಅಪರಾಧವಾದರೂ ಏನು ತಾಯಿ? ಅಲ್ಲಿನ ಜಲಚರಗಳು ಸಹ ಈ ಪಾಪಿಯ ದೇಹವನ್ನೇ ತಿನ್ನದು ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಪ್ರೀತಿಯಿಂದ ಸಾಕಿ ಸಲಹು. ಹೀಗಿರುವಾಗ ಇಷ್ಟೆಲ್ಲವನ್ನು ನೀನು ಅಮ್ಮ ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ನಿಂದಿಸುವುದರಿಂದ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ
ಮಗನೆಂಬ ಮಮಕಾರ ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ ಪರಿತಪಿಸಿ ನಾ ಬಂದೆನೋ, ಪರಿತಪಿಸಿ ನಾ ಬಂದೆನೋ ಕಂದ.
ಕರ್ಣ, ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವು ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕುಮಾರ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವುಗಳಿಗೂ ಈ ಪಾಪಿ ಕುಂತಿಯೇ ಕಾರಣ. ದಯಮಾಡಿ ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನೀನು ಈ ರೀತಿ ಮಾತನಾಡುವುದು ಈ ಕರ್ಣನಿಗೆ ಶ್ರೇಯಸ್ಕರವಲ್ಲ. ನೀನಾದರೂ ಏನು ತಾಯಿ ಮಾಡಿ, ನಾನಾದರೂ ಹತಭಾಗ್ಯನು. ನಿನ್ನೀ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಂತಹ ಭಾಗ್ಯವು ಈ ಕರ್ಣನಿಗೆ ಎಲ್ಲಿಂದ ಬರಬಹುದು ತಾಯಿ? ಎಲ್ಲಿಂದ ಬರುವುದು ತಾಯಿ? ಎಲ್ಲಿಂದ ಕರ್ಣ, ಅಮ್ಮ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ನಡೆಸಿಕೊಡುವೆನು ತಾಯಿ. ಕರ್ಣ, ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಅವರಲ್ಲಿ ವೈರತ್ವವನ್ನು ಕಳಿಕಂದ. ಅಮ್ಮ, ನೀನು ನನ್ನ ಹೆತ್ತ ತಾಯಿ, ನೀನು ಜನ್ಮದಾತೆ. ನೀನೇ ಹೇಳು ತಾಯಿ, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಸಕಲ ಕಾರ್ಯಗಳೇ ನನ್ನಿಂದ ಜಯಿಸಬೇಕಾಗಿರುವುದರಿಂದ ಇಂಥ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತ ಕಡೆಯಾಗುವುದಿಲ್ಲವೇ ತಾಯಿ? ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರಲಿ ತಾಯಿ, ನರಕಕ್ಕೆ ಬೀಳದಿರಲಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣ ಇಂಥ ನೀಚನೆಂದು ಶಪಿಸುವುದಿಲ್ಲವೇ? ಅಮ್ಮ, ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯೆ. ಕುಮಾರ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ? ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಮಗನೇ? ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಸಾಕಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ತಾಯಿ. ಮಮ ಪ್ರಾಣಾಯೇ ಪಾಂಡವ ಎಂದು ಶ್ರೀಕೃಷ್ಣನು ಹೇಳುತ್ತಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವೆಲ್ಲಿ ಹೋದು ತಾಯಿ? ಚಿಂತೆ ಬಿಡವು ತಾಯಿ. ಕರ್ಣ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಮಗನೇ? ಹೋಗಲಿ ಕುಮಾರ. ಅಮ್ಮ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಎಂತ ಮಾತನ್ನು ಕೇಳಿಬಿಟ್ಟೆ ತಾಯೇ. ಈ ಕರ್ಣನು ಅಂತ ನೀಚನಲ್ಲ ತಾಯೇ, ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ, ಆತನು ನನ್ನಲ್ಲಿಟ್ಟಿರುವ ಪ್ರೀತಿಯು ವಿಶ್ವಾಸವು ಏನೆಂದು ತಿಳಿಯದೆ ತಾಯೇ. ಈ ಪ್ರಪಂಚವೆಲ್ಲವೂ ನಿನ್ನಾದಿಯಾಗಿ ನನ್ನನ್ನು ದೂಡಿಬಿಟ್ಟಿರುವಾಗ ಕುಲಹೀನನನ್ನು ಉದ್ಧರಿಸಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ ತಾಯಿ? ಸರ್ವದ ಆಗಲಾರದು ತಾಯೇ, ಸರ್ವದ ಆಗಲಾರದು. ಈ ಯುದ್ಧದಿಂದ ಪರನ್ಮುಖನಾಗಲಾರ ತಾಯೇ, ಪರನ್ಮುಖನಾಗಲಾರೆ. ಕುಮಾರ, ಅಮ್ಮ, ರಣರಂಗದಲ್ಲಿ ಏನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಅಮ್ಮ, ಆಗಬಹುದು ತಾಯೇ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವೆನು ತಾಯೇ. ನನ್ನ ಪರಮವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅರ್ಜುನನ ಮೇಲೆ ಏಕೆ ನಿನಗಿಷ್ಟೊಂದು ದ್ವೇಷ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಂದ್ರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಅರ್ಜುನ ಪ್ರಪಂಚದಲ್ಲಿ ಈ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಕುಮಾರ, ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು. ಅಮ್ಮ, ನಿನಗೈವರು ಮಕ್ಕಳು ಉಳಿದೇ ಉಳಿವರು. ಬಿಡಿ ಚಿಂತೆಯ ತಾಯೇ. ಹೋಗೋ ಮುನ್ನ ಕಡೆಯದಾಗಿ ನನ್ನದೊಂದು ಮಾತನ್ನು ನೆರವೇರಿಸಿ ಕೊಡುವೆಯಾ ಮಗನೇ? ಹೇಳು ತಾಯೇ, ನಡೆಸಿಕೊಡುವೆನು, ಹೇಳು ತಾಯೇ. ಕರ್ಣ, ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸಿದಂತಾಗುವುದು.
ಸತ್ಯವಾಗಿಯೂ ನೆರವೇರಿಸಿ ಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನು ಆ ಮಾತನ್ನು ಕೇಳುತ್ತೇನೆ. ಅಮ್ಮ, ಈ ಕರ್ಣನು ನಿನ್ನದೊಂದು ಮಾತನ್ನು ನಡೆಸಿಕೊಡಲಾಗದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯೇ? ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನೋ ಅಮ್ಮ. ಜನನಿ ನಿನ್ನ ಮಗನಿವನೋ ಉಸಿಯಾಡುವನೇನೋ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು ಅಮ್ಮ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ ಅಮ್ಮ. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲದಾಣೆ ಜನನೀ ಅಮ್ಮ. ಕರ್ಣ ಅಮ್ಮ ಅಮ್ಮ ನಿನ್ನ ಮನದ ಬಿಷ್ಟವೆಂದು ಹೇಳುತ್ತಾಯಿ. ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸಿದಂತಾಗುವುದು. ಕರ್ಣ, ಆಯಸ್ಸು ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ ಕಂದ. ಹಡದ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳಿನ ದಿನ ರಣರಂಗದಲ್ಲಿ ನಾಳಿನ ರಂಗದಲ್ಲಿ ನಾನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯೇ, ಎಂತಹ ಮಾತನ್ನು ಕೇಳಿಬಿಟ್ಟೆ. ಹೇ ದುರ್ಯೋಧನ, ಹೀಗಲೀಗ ನೀನು ಕೆಟ್ಟೆ, ಹೀಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ನನ್ನ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಅಮ್ಮ, ಇದು ಕೊಟ್ಟೆ ನಮ್ಮ ಭಾಷೆ. ನಿನ್ನಾಣೆಗೂ ಧರ್ಮಜ ನಾಣೆಗೂ ಈ ಭಗವಾನ್ ಭಾಸ್ಕರ ನಾಣೆಗೂ ಕೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯೇ. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಹೋಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮೋಡಲಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗೇ ಬಡಿವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಇಂದಿಗೆ ಫಲಿಸಿತು. ಅಮ್ಮ, ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯೇ. ಅಮ್ಮ, ಸ್ವಲ್ಪ ನಿಲ್ಲು ತಾಯೇ. ಹೇಳು ಕಂದ. ಪ್ರಥಮ ದರ್ಶನವಿಂದಾಯಿತು. ಪುನಃ ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ? ಹಾಗೆನ್ನ ಬೇಡ ಮಗನೇ. ಅಮ್ಮ, ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ. ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರೊಂದಿಗೂ ತಿಳಿಸಬೇಡ ತಾಯೇ. ಹೌದು ಅಮ್ಮ, ದೈವ ವಸಾತ್ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಅಮ್ಮ, ಸತ್ಯಸಂಧನಾದ ಧರ್ಮರಾಜನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು ತಾಯೇ. ಅಯ್ಯೋ ವಿಧಿಯೇ, ಕಣ್ಣೀರಿನಲ್ಲಿ ಕಲಸಿದ ದುಃಖದ ಮೃತ್ತಿಕೆಯಿಂದಲೇ ಈ ಕುಂತಿಯನ್ನು ನಿರ್ಮಿಸಿದೆಯೋ ನೀನು. ಕರ್ಮಕ್ಕೆ ತಕ್ಕ ಫಲ, ಪಾಪಕ್ಕೆ ತಕ್ಕ ಶಿಕ್ಷೆ. ಇದೆಂತಹ ಸಂಕಟ ಮಗನೇ. ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮೊಗವನಿಂದು ಯುಗದಿ ಕಾಣಲವುದೇ ಅಮ್ಮ.
ಕಣ್ಣೀರ ಸುರಿಸಿದೆ. ಬಗೆ ಬಗೆಯೊಳಿಂದು ನಾನು ಕಣ್ಣೀರ ಸುರಿಸಿದೆ. ಅಮ್ಮ